ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ, ಹೊಸ ಮನೆ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ, ಆಲ್ಮೋಸ್ಟ್ 1 ಲಕ್ಷ ರೆಂಟಲ್ ಬರುವಂಥದ್ದು, 1 ಲ್ಯಾಕ್ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದು ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಇದು BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಸೈಡ್ ಡೈಮೆನ್ಷನ್ ಬಂದ್ಬಿಟ್ಟು 30x40 ಇರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲರೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK. ಥರ್ಡ್ ಫ್ಲೋರ್ ಕೂಡ ಸೇಮ್ 1 BHK 2 BHK ಮಾಡಿದ್ದಾರೆ. ಫೋರ್ತಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಇದರ ಟೋಟಲ್ 7 ಯೂನಿಟ್ಸ್ ಇರುತ್ತೆ. ಮನೆ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ತುಂಬ ಚೆನ್ನಾಗಿದೆ ಲೇಔಟ್ ಕೂಡ. ಸೊ ಎಲ್ಲದಕ್ಕೂ ತುಂಬ ಕನ್ವೀನಿಯೆಂಟ್ ಇರುವಂಥ ಪ್ರಾಪರ್ಟಿ ಇದು, ರೆಂಟಲ್ಗಾಗಲಿ ಎಲ್ಲದಕ್ಕೂ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಇದು, ಹೈಡ್ರಾಲಿಕ್ಸ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಇದು, ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗು ಮತ್ತು ICC ಸಿಮೆಂಟ್ ಯೂಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗ್ಗೆ. ಮೇನ್ ಗೇಟ್ ಇದು, ಮೇನ್ ಗೇಟ್ ಕೂಡ ನೋಡ್ಬೋದು. ಸಾಫ್ಟ್ ಟು ಪಿಲ್ಲರ್ವರೆಗೂ ಕೊಟ್ಟಿದ್ದಾರೆ. ಕ್ಲೋಸ್ಡ್ ಗೇಟ್ ಕೊಟ್ಟಿದ್ದಾರೆ. ಮೇನ್ ಗೇಟಲ್ಲೂ ಓಪನ್ ಗೇಟ್ ಇರುತ್ತೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದು, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇರುತ್ತೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. 2 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರ್ ಹಾಕೋಬೋದು. 5 ಸೀಟರ್ ಆದರೆ 3 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲದೆ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಸೊ ಆ ಥರ ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಪಿಲ್ಲರ್ಗೆಲ್ಲ ನೋಡ್ಬೋದು, ನೀಟಾಗಿ ಗ್ರಾನೈಟ್ ಹಾಕ್ಸಿದ್ದಾರೆ. ಸೊ ನೋಡೋಕ್ಕೂ ತುಂಬ ರಿಚಾಗಿ ಅನಿಸುತ್ತೆ. ಬೋರ್ವೆಲ್ ಇದು ಮನೆಗೆ. ಸೊ ನೋಡ್ಬೋದು ಗ್ಯಾಸ್ ಕನೆಕ್ಷನ್ ಇದು, ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಇದು. ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿ ಸೆಕ್ಯೂರ್ ಮಾಡಿಸಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದೆ. ಟೋಟಲ್ ಬಂದ್ಬಿಟ್ಟು ಇಲ್ಲಿ 8 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ, ರಿಮೈನಿಂಗ್ 7 ಬಂದ್ಬಿಟ್ಟು ಮನೆಗೆ ಬರುತ್ತೆ. ಸೊ 1 BHK 2 BHKಗೆಲ್ಲನೂ 2 ಕಿಲೋವ್ಯಾಟು, ಕಾಮನ್ ಏರಿಯಾ ಮತ್ತು 3 BHKಗೆ 3 ಕಿಲೋವ್ಯಾಟ್ ಹಾಕ್ಸ್ಕೊಡ್ತಾರೆ. ಎಲ್ಲ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ವಾಲ್ಗೆಲ್ಲ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x4. ಸೊ ಪ್ಯಾಸೇಜ್ ಎಲ್ಲ ನೋಡ್ಬೋದು 2 ಫೀಟ್ ಕೊಟ್ಟಿದ್ದಾರೆ ವಿತ್ ಕಾಂಪೌಂಡ್ ಸೇರಿ. ಕಾಂಪೌಂಡ್ ಎಲ್ಲ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿಸಿದ್ದಾರೆ ನೋಡ್ಬೋದು. ಸೊ ನೀಟಾಗಿ 2 ಫೀಟ್ ಬಿಟ್ಟಿದ್ದಾರೆ, ಒಬ್ರು ಓಡಾಡ್ಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಈ ಸ್ಟೆಪ್ಸ್ ಕೆಳಗಡೆ ಏನಾದರೂ ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಂಡ್ರೆ ಏನಾದರೂ ಮೆಟೀರಿಯಲ್ ಕೂಡ ಇಟ್ಕೋಬೋದು. ಅಲ್ಲಿ ಕೂಡ ನೀಟಾಗಿ ಗ್ರಾನೈಟ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ನೀಟಾಗಿ ಬಿಟ್ಟಿದ್ದಾರೆ, 2 ಫೀಟ್ ಬಿಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಇದು, ಪಾರ್ಕಿಂಗ್ ಬಿಟ್ಟು 1 BHK ಇದು, ಸಿಂಗಲ್ ಬೆಡ್ರೂಮ್ ಮಾಡಿರುವಂಥ. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ ವಿತ್ PU ಪಾಲಿಶ್ ಎಲ್ಲ ಆಗಿದೆ, ಮಿಷಿನ್ ಪಾಲಿಶ್ ಆಗಿದೆ. ಫ್ರಂಟ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಇದು. ಲಾಕ್ಸ್ ಎಲ್ಲ ಅಷ್ಟೇ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಲಾಕ್ ಸಿಸ್ಟಮ್ ಎಲ್ಲಾನು. ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಹಾಕ್ಸಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಹಾಕ್ಸಿದ್ದಾರೆ. ಸೊ ಹಾಲ್ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಲಿವಿಂಗ್ ರೂಮ್ ಇದು, 2 ವಿಂಡೋ ಬರುತ್ತೆ. ವಿಂಡೋಸ್ ಎಲ್ಲನೂ 3 ರ್ಯಾಕ್ ವಿಂಡೋಸ್ ಇದು, ಅಲ್ಯೂಮಿನಿಯಂ 3 ರ್ಯಾಕ್ಸ್ ವಿಂಡೋಸ್ ಕೊಟ್ಟಿದ್ದಾರೆ. TV ಯೂನಿಟ್ ಎಲ್ಲ ನೋಡ್ಬೋದು. ಹಾಲಲ್ಲಿ POP ಮಾಡಿಸಿದ್ದಾರೆ. ಕಿಚನ್ ಬಾರ್ಡರ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದೆ. ಮಾಡೆಲರ್ ಕಿಚನ್ ಮಾಡಿಸಿದ್ದಾರೆ. ಮೇಲ್ಗಡೆ ಲಾಫ್ಟ್, ಮಿಡ್ ಯೂನಿಟ್, SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ರೂಮ್ ಇದು. ಡೋರ್ಸ್ ಎಲ್ಲ ಸಹ ಫ್ಲಶ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇದೆ. ಡೋರ್ಸ್ ಎಲ್ಲ MD ಕಂಪ್ನಿ ಇದೆ ಅಂತ ಹೇಳ್ಬಿಟ್ಟು ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೈಜ್ ಬಂದ್ಬಿಟ್ಟು 8x9 ಬರುತ್ತೆ ಇದು. ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ನೋಡ್ಬೋದು ಒಂದು ಗ್ರಾನೈಟ್ ಸೈಜ್ ಬಂದ್ಬಿಟ್ಟು 3 ಫೀಟ್ ಇರುತ್ತೆ. ಟೋಟಲ್ 3 ಗ್ರಾನೈಟ್ ಇರುತ್ತೆ. 8 ಫೀಟ್ ಇರುತ್ತೆ. ವಿಡ್ತ್ ಕೂಡ 8 ಫೀಟ್ ಇರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಅಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು. ರೆಸ್ಟ್ ರೂಮ್ ಇದು, ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು ಫಿಟ್ಟಿಂಗ್ಸ್ ಎಲ್ಲ ಆಗಿದೆ ಆಲ್ರೆಡಿ. ಸೊ ಟೋಟಲ್ ಎಲ್ಲ ಸೆಂಚುರಿಯನ್ ಕಂಪ್ನಿ ಇದೆಲ್ಲ ಫಿಟ್ಟಿಂಗ್ಸ್ ಎಲ್ಲನೂ ಟೋಟಲ್ ಇದು. ರಿಮೈನಿಂಗ್ ಡೈವಾಟ್ರ್ ಮತ್ತು ಟ್ಯಾಪ್ಸ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಸಿದ್ದಾರೆ. ಫುಲ್ ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ 2x4. ಸೊ ಮಿರರ್ ಎಲ್ಲ ಹಾಕ್ಸಿದ್ದಾರೆ ನೋಡ್ಬೋದು. ಸೋಪ್ ಬಾಕ್ಸ್ ಎಲ್ಲ ಹಾಕ್ಸಿದ್ದಾರೆ. ಕಟನ್ ರಾಡ್ಸ್ ಎಲ್ಲ ಹಾಕ್ಸಿದ್ದಾರೆ ನೋಡ್ಬೋದು. ಇಷ್ಟು ಇದು ಗ್ರೌಂಡ್ ಫ್ಲೋರ್ ಇದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡ್ಬೋದು ಗ್ರಾನೈಟ್ ಹಾಕ್ಸಿದ್ದಾರೆ. ಸೊ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಪ್ಯಾಸೇಜ್ ಇದು 2 ಫೀಟ್ ಕೊಟ್ಟಿದ್ದಾರೆ. ಕಾಂಪೌಂಡ್ ಎಲ್ಲ ಹಾಕ್ಸಿದ್ದಾರೆ ನೀಟಾಗಿ. ಸ್ಟೆಪ್ಸ್ಗೆಲ್ಲ ರೈಲಿಂಗ್ಸ್ ಬಂದ್ಬಿಟ್ಟು SS ಯೂಸ್ ಮಾಡಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ ಇದು, JSL ಕಂಪ್ನಿದು 304 ಗ್ರೇಡ್ ಯೂಸ್ ಮಾಡಿದ್ದಾರೆ.
ಸೊ ಪ್ಯಾಸೇಜ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಹಾಕ್ಸಿದ್ದಾರೆ. ಫ್ರಂಟ್ ಪ್ಯಾಸೇಜ್ಗೆಲ್ಲನೂ ಫುಲ್ ಗ್ರಾನೈಟ್ ಹಾಕ್ಸಿದ್ದಾರೆ. 3.5 ಫೀಟ್ ಕೊಟ್ಟಿದ್ದಾರೆ ಟೋಟಲ್ ಕಾಂಪೌಂಡ್ ವಾಲ್ ಎಲ್ಲ ಸೇರಿದು. ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ಫುಲ್ ಅಪ್ ಟು ರೂಪ್ವರೆಗೂ ಫುಲ್ 25 ಟೈಲ್ಸ್ ಹಾಕ್ಸಿದ್ದಾರೆ ವಿತ್ ಗೋಲ್ಡನ್ ಬೀಡಿಂಗ್ ಹಾಕ್ಸಿದ್ದಾರೆ. ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಫ್ರಂಟ್ಗೆ SS ರೈಲಿಂಗ್ಸ್ ವಿತ್ ಟಫ್ ಆ್ಯಂಡ್ ಗ್ಲಾಸಸ್ ಒಂದು ಹಾಕ್ಸಿದ್ದಾರೆ. ಸೊ ಫ್ರಂಟ್ ಎಲಿವೇಷನ್ಗೆ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ನೋಡ್ಬೋದು ಟೀ ಕುಡ್ ಇರುತ್ತೆ. ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ ಎಲ್ಲನೂ. ಲಾಕ್ಸ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದರೆ PU ಪಾಲಿಶ್ ಆಗಿದೆ. ಮಿಷಿನ್ ಪಾಲಿಶ್ ಆಗಿದೆ. PU ಪಾಲಿಶಿಂಗ್ ಮಾಡಿಸಿದ್ದಾರೆ ಎಲ್ಲನೂ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಹಾಕ್ಸಿದ್ದಾರೆ. ಫಸ್ಟ್ ಫ್ಲೋರ್ಗೆ ಇದೊಂದು ಡಿಫ್ರೆಂಟ್ ವೈಟ್ ಶೇಡಿಂಗ್ ಗ್ರಾನೈಟ್ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ ಗ್ರಾನೈಟ್ ಕೂಡ. ಫ್ರಂಟ್ಗೆಲ್ಲೂ ವುಡನ್ ವಿಂಡೋಸ್ ಹಾಕ್ಸಿದ್ದಾರೆ. 6x6 ಹಾಕ್ಸಿದ್ದಾರೆ ಫ್ರಂಟ್ ವಿಂಡೋಸ್ ಎಲ್ಲನೂ. ರಿಮೈನಿಂಗ್ ಎಲ್ಲ 3 ರ್ಯಾಕ್ ವಿಂಡೋಸ್ ಹಾಕ್ಸಿರುವಂಥದ್ದು. ಟೋಟಲಿ ಹಾಲ್ಗೆ 3 ವಿಂಡೋಸ್ ಬರುತ್ತೆ. ಸೊ ಲಿವಿಂಗ್ ರೂಮ್ ಹಾಲ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ TV ಯೂನಿಟ್ ಇದು. TV ಯೂನಿಟ್ ಎಲ್ಲ ಫುಲ್ ವಾಲ್ಗೆ ಮಾಡಿಸಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ ಹಾಲಲ್ಲಿ. ಪೂಜಾ ರೂಮ್ ಇದು. ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ದು ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ. ವಾಸ್ತು ಪ್ರಕರಣ ಹಾಕ್ಸಿದ್ದಾರೆ ಪೂಜಾ ರೂಮ್ ಕೂಡ. ರೂಮ್ ಸೈಜ್ ಕೂಡ ನೋಡ್ಬೋದು. ಪೂಜಾ ರೂಮ್ ಸೈಜು ಡೀಸೆಂಟ್ ಆಗಿದೆ. ಸೊ ಒಬ್ಬರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡೋದು ಆ ಥರ ಇದು ಸೈಜ್ ಇದೆ. ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ನೀಟಾಗಿ ಟೈಲ್ಸ್ ಎಲ್ಲ ಹಾಕಿಸಿ ವೈಟ್ ಟೈಲ್ಸ್ ಹಾಕಿಸಿ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ ಪೂಜಾ ರೂಮ್ಗೆಲ್ಲೂ. ಕಿಚನ್ ಇದು ಮಾಡಲರ್ ಕಿಚನ್ ಇದು. L ಶೇಪಲ್ಲಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಅಬ್ಸರ್ವ್ ಮಾಡೋದು ಫುಲ್ ವಾಲ್ಗೆ ಆ ಕಡೆ ಈ ಕಡೆ ಎಲ್ಲನೂ ಫುಲ್ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಏನಾದರೂ ಡಸ್ಟ್ ಆದರೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಸಿರೋದ್ರಿಂದ. ನೀಟಾಗೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸಿ ಫುಲ್ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ವಾಲ್ಗೆಲ್ಲೂ. ಸೊ ಮಾಡಲರ್ ಕಿಚನ್ ಇದು. SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ ನೋಡ್ಬೋದು ಸ್ಟೈನ್ಲೆಸ್ ಸ್ಟೀಲ್ ಇದು ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿರುವಂಥದ್ದು. ಲಾಫ್ಟ್ ಬಂದ್ಬಿಟ್ಟು L ಶೇಪಲ್ಲಿ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಕೂಡ 2 ಕಡೆ ಮಾಡಿಸಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟಲ್ಲಿ ಇಲ್ಲೇ ಮಾಡಿಸಿದ್ದಾರೆ ಕಿಚನ್ ಹತ್ರನೇ. ಸೊ ಯುಟಿಲಿಟಿ ಟೈಪಲ್ಲಿ ಇಲ್ಲೇ ಮಾಡಿಸಿದ್ದಾರೆ. ಸೊ ವಾಷಿಂಗ್ ಮಿಷಿನ್ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಸಿಂಕ್ ಆದರೂ ಪ್ರೊವೈಡ್ ಮಾಡ್ಕೋಬೋದು. ಸೊ ಅದಕ್ಕಂತ ಟ್ಯಾಪ್ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಪಾಯಿಂಟೆಲ್ಲ ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಯುಟಿಲಿಟಿಯಲ್ಲಿ 1 ವಿಂಡೋ. ಸೊ ಈ ಕಡೆಗೆ ವುಡನ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ಎಷ್ಟು ಬಿಗ್ ಸೈಜ್ 3 BHK ಆದ್ರೂ ಹಾಲ್ ಕೂಡ ತುಂಬ ಡೀಸೆಂಟಾಗಿ ತುಂಬ ದೊಡ್ಡದಾಗಿ ಬಂದಿದೆ. ಟೋಟಲಿ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, 2 ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಮನೆ ಈಗ ಕಾಮನ್ ರೂಮ್ ನೋಡೋಲ್ಲ. ಬಾರ್ಡ್ರ್ ಎಲ್ಲ ನೋಡ್ಬೋದು ನೀಟಾಗೆಲ್ಲ ವುಡನ್ ಫಿನಿಶಿಂಗ್ ಮಾಡಿಸಿದ್ದಾರೆ. ಇಲ್ಲೂ ಕೂಡ ಪ್ಯಾಸೇಜಲ್ಲೇ POP ಎಲ್ಲ ಮಾಡಿಸಿದ್ದಾರೆ. ಡೋರ್ಸ್ ಎಲ್ಲ MD ಡೋರ್ಸ್ ಇದು. ಫ್ಲಶ್ ಡೋರ್ಸ್ ಇರುತ್ತೆ. ಲಾಕ್ಸ್ ಎಲ್ಲ ಅಷ್ಟೇ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ರೂಮ್ ನಂಬರ್ 1 ಇದು ಕಾಮನ್ ರೂಮ್ ಇರುತ್ತೆ. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು 7 ಫೀಟ್ ಬರುತ್ತೆ. ಲೆಂತ್ ಬಂದ್ಬಿಟ್ಟು 10 ಫೀಟ್ ಬರುತ್ತೆ. ವಿಡ್ತ್ 7 ಫೀಟ್, ಲೆಂತ್ 10 ಫೀಟ್ ಬರುತ್ತೆ. POP ಎಲ್ಲಿ ಮಾಡಿಸಿದ್ದಾರೆ ರೂಮಲ್ಲಿ. ಕ್ವೀನ್ ಸೈಜ್ ಕಟ್ ಹಾಕ್ಕೋಬೋದು ಇಲ್ಲಿ ಆರಾಮಾಗಿ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಅಂಡ್ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲನೂ. ಸೊ ನೋಡ್ಬೋದು ಮಿರರ್ ಎಲ್ಲ ಇನ್ಸೈಡನ್ನೇ ಹಾಕ್ಕೊಟ್ಟಿದ್ದಾರೆ. ಒಂದು ವಿಂಡೋ ಕೂಡ ಕೊಡ್ತೀರಿ. ರ್ಯಾಕ್ ವಿಂಡೋದು ಕೊಟ್ಟಿದ್ದಾರೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್ ನಂಬರ್ 2 ಇದು. ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಡೋರ್ಸ್ ಎಲ್ಲ ಸೇಮ್ MD ಡೋರ್ಸ್ ಇರುತ್ತೆ. ಫ್ಲಶ್ ಡೋರ್ಸ್ ಇರುತ್ತೆ. ಲಾಕ್ಸ್ ಎಲ್ಲ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಇದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲೊಂದು ವಿಂಡೋ ಕೂಡ 2 ವಿಂಡೋ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ POP ಎಲ್ಲ ಮಾಡಿಸಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಇದು ಸೈಜ್ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು 10 ಫೀಟ್ ಬರುತ್ತೆ. 10ಗೆ 10 ಫೀಟ್ ಬರುತ್ತೆ ಇದು ರೂಮ್ ಸೈಜ್. ಇದು ನೋಡ್ಬೋದು 3.5 ಗ್ರಾನೈಟ್ ಇರುತ್ತೆ. ಟೋಟಲ್ 10 ಫೀಟ್ ಬರುತ್ತೆ. ನಾನು ಕಬೋರ್ಡ್ ಬಿಟ್ಟು ಹೇಳ್ತಾ ಇರುವಂಥದ್ದು. ಕಬೋರ್ಡು ಸೇರಿಸಿದ್ರೆ ತುಂಬ ಜಾಸ್ತಿ ಆಗುತ್ತೆ. ಇನ್ನೂ ಒಂದು 2 ಫೀಟ್ ಜಾಸ್ತಿ ಬರುತ್ತೆ. ಸೊ 10x10 ಬರುತ್ತೆ ರೂಮ್ ಸೈಜ್ ಇದು. ಮೇಲ್ಗಡೆ POP ಮಾಡಿಸಿದ್ದಾರೆ ನೀಟಾಗಿ. ಡ್ರೆಸ್ಸಿಂಗ್ ಯೂನಿಟ್ ಕಬೋರ್ಡ್ ಒಳಗಡೆನೇ ಮಾಡಿಸಿದ್ದಾರೆ. ಅಟ್ಯಾಚ್ ರೆಸ್ಟ್ ರೂಮ್ ಇದು. ಬಾರ್ಡ್ರಲ್ಲಿ ನೋಡ್ಬೋದು ವುಡನ್ ಫಿನಿಶಿಂಗ್ ಮಾಡಿಸಿದ್ದಾರೆ. ಸೊ ಈ ಥರ ಮಾಡಿಸಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೋರ್ಸ್ ಎಲ್ಲ ರೆಸ್ಟ್ ರೂಮ್ ಡೋರ್ಸಲ್ಲಿ WPC ಡೋರ್ಸ್ ಇದು. ಫಿಟ್ಟಿಂಗ್ಸ್ ಎಲ್ಲ ಸೆಂಚುರಿ ಆ್ಯಂಡ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಮತ್ತು ಡೈ ವಾಟರ್ ಟ್ಯಾಪ್ಸು ಶವರ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು ಟೈಲ್ಸ್ ಎಲ್ಲನೂ ಫುಲ್ಲು ನೀಟಾಗಿ ಒಳ್ಳೆ ಟೈಲ್ಸ್ ಹಾಕ್ಸಿದ್ದಾರೆ. ನೀವು ಡಸ್ಟ್ ಆದ್ರೂ ಕಾಣಿಸ್ತೀರಾ ಆ ಥರ ಒಳ್ಳೆ ಸೆಲೆಕ್ಟಬಲ್ ಟೈಲ್ಸೇ ಹಾಕ್ಸಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಇದು. ನೀಟಾಗಿ ಇದು ಫ್ಲೋರಿಂಗ್ ಎಲ್ಲನೂ ಆಂಟಿಸ್ಕಿಟ್ ಟೈಲ್ಸ್ ಹಾಕಿಸಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ರೆಸ್ಟ್ ರೂಮ್ಸ್ಗೆಲ್ಲನೂ. ಸೊ ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟಲ್ಲಿ ಇನ್ಸೈಡನ್ನೇ ಕಾಣಿಸುತ್ತೆ. ಸೊ ಇದು ರೂಮ್ ನಂಬರ್ 3 ಇದು. ಇದು ಒಂದು ಕಾಮನ್ ರೂಮ್ ಇರುತ್ತೆ. ಇದು ನೋಡ್ಬೋದು ರೂಮ್ ಸೈಜ್ ಬಂದ್ಬಿಟ್ಟು 9x9 ಬರುತ್ತೆ. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಒಂದು ರೂಮಲ್ಲಿ ಮಾತ್ರ ಕ್ವೀನ್ ಸೈಜ್ ಕಟ್ ಹಾಕೋಬೋದು. ರಿಮೈನಿಂಗ್ ಎಲ್ಲ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. POP ಮಾಡಿಸಿದ್ದಾರೆ. ಸೊ ಇದರಲ್ಲೂ ಕೂಡ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ಒಳಗಡೆ. ಸೊ ಲಾಫ್ಟ್ ಎಲ್ಲ ಮಾಡಿಸಿದ್ದಾರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲನೂ.
ಇದು ಕಾಮನ್ ರೆಸ್ಟ್ ರೂಮ್, ಇದು ಒಂದು ಅಟ್ಯಾಚ್ ರೆಸ್ಟ್ ರೂಮ್, ಇದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಸೊ ನೋಡ್ಬೋದು ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಅದೇ ಥರನೇ ಇರುತ್ತೆ. ಸೇಮ್ ನಾನು ಹೇಳಿ ಪ್ರೀವಿಯಸ್ಲಿ ಏನಿಲ್ಲ ಸೇಮ್ ಫಿಟ್ಟಿಂಗ್ಸ್ ಇರುತ್ತೆ. ಲೈಟ್ಸ್ ಎಲ್ಲ ಅಷ್ಟೇ ಟೋಟಲ್ ವಿಪ್ರೋ ಕಂಪ್ನಿ ಮತ್ತು ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿ, ಸೀಲಿಂಗ್ ಲೈಟ್ಸು, ಟ್ಯೂಬ್ ಲೈಟ್ಸ್ ಎಲ್ಲನೂ. ಸೊ ಅದು ವಿಪ್ರೋ ಕಂಪ್ನಿ ಮತ್ತು ಫಿಲಿಪ್ಸ್ ಕಂಪ್ನಿದು ಎರಡೂ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಮೆಟೀರಿಯಲ್ ಹಾಕ್ಸಿದ್ದಾರೆ. ವೈರಿಂಗ್ ಎಲ್ಲ ಫಿನೋಲಾಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಫಿನೋಲಾಕ್ಸ್ ಕಂಪ್ನಿದು ಕೊಟ್ಟಿದ್ದಾರೆ. ಪೇಂಟ್ಸ್ ಎಲ್ಲ ರಾಯಲ್ ಏಷ್ಯನ್ ಪೇಂಟ್ಸ್ ಇದು. ಔಟ್ಸೈಡ್ ಎಲ್ಲ ಡ್ಯಾಮ್ ಪ್ರೂಫ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ, ಏಷ್ಯನ್ ಪೇಂಟ್ಸ್ ಎಲ್ಲನೂ. ಸೊ ಇದು ಸೆಕೆಂಡ್ ಫ್ಲೋರ್. ಇದು ಇಲ್ಲಿ 2 ಯೂನಿಟ್ ಬರುತ್ತೆ. ಒಂದು ಸಿಂಗಲ್ ಬೆಡ್ರೂಮ್, ಒಂದು ಡಬಲ್ ಬೆಡ್ರೂಮ್ ಬರುತ್ತೆ. ಬಾಡಿಗೆ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು, ರೆಂಟಲ್ಗೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ನೋಡ್ಬೋದು ಫುಲ್ ರೂಪರ್ವನ್ನು ನೀಟಾಗಿ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಮೈನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಇದು ಡೋರ್ ವಾಸ್ಕಲ್ಲೆಲ್ಲ ಟೀ ಕುಡ್ಡೆ ಇರುತ್ತೆ ವಿತ್ PU ಪಾಲಿಶ್ ಆಗಿದೆ. ಬಿಲ್ಡಿಂಗ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಸೊ ಸಿಂಗಲ್ ಬೆಡ್ರೂಮ್ ಇದು. ಗ್ರೌಂಡ್ ಫ್ಲೋರಲ್ಲಿ ಏನು ನೋಡೋದಲ್ಲ ಸೇಮ್ ಸೈಜಸ್ ಇರುತ್ತೆ, ಏನು ಡಿಫ್ರೆನ್ಸ್ ಇರೋದಿಲ್ಲ. TV ಯೂನಿಟ್ ಮಾಡಿಸಿದ್ದಾರೆ. ಪೂಜಾ ಯೂನಿಟ್ ಇಲ್ಲ, ಒಂದು ಚಿಕ್ಕದಾಗಿ ಕಬೋರ್ಡಲ್ಲಿ ಮಾಡಿಸ್ಕೊಡ್ತಾರೆ. ಪೂಜಾ ರೂಮ್ ಕೂಡ ಒಂದು ಕಬೋರ್ಡಲ್ಲಿ ಒಂದು ಕಡೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಸ್ಕೊಡ್ತಾರೆ. ಕಿಚನ್ ಇದು ಮಾಡ್ಲರ್ ಕಿಚನ್ ಕೂಡ ನೋಡ್ಬೋದು, ಮಾಡಿಸಿದ್ದಾರೆ ನೀಟಾಗಿ. ಕಾಮನ್ ರೂಮ್ ಇದು. ರೂಮ್ ಸೈಜ್ ಸೇಮ್ ಇರುತ್ತೆ. ನೀನು ಕೆಳಗಡೆ ಏನು ನೋಡಿದ್ರಲ್ಲ ಇದು ಸೊ ಸೇಮ್ ಸೈಜ್ ಇರುತ್ತೆ. ಕಿಂಗ್ ಸೈಜ್ ಇಲ್ಲ ಕ್ವೀನ್ ಸೈಜ್ ಕಟ್ ಹಾಕ್ಕೋಬೋದು. ಕಿಂಗ್ ಸೈಜ್ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ, ಬಟ್ ಕ್ವೀನ್ ಸೈಜ್ ಕಟ್ ಫಿಟ್ ಆಗುತ್ತೆ ತುಂಬ ನೀಟಾಗಿ. 2 ವಿಂಡೋ ಕೊಟ್ಟಿದ್ದಾರೆ ರೂಮ್ಗೂ. ಸೊ ಇನ್ಸೈಡೇ ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು ಕಾಮನ್ ರೆಸ್ಟ್ ರೂಮ್ ಇದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ನಿಮ್ಮ ಟಾಪ್ ಟು ಬಾಟಮ್ ಎಲ್ಲ ಫುಲ್ ಅಷ್ಟೂ ಎಲ್ಲ ಸೇಮ್ ಫಿಟ್ಟಿಂಗ್ಸ್ ಹಾಕ್ಸಿದ್ದಾರೆ. ಫಿಟ್ಟಿಂಗ್ಸಲ್ಲಿ ಯಾವುದು ಕಾಂಪ್ರಮೈಸ್ ಆಗಿಲ್ಲ, ಒಳ್ಳೆ ಮೆಟೀರಿಯಲ್ ಹಾಕ್ಸಿದ್ದಾರೆ ಎಲ್ಲ ನೀಟಾಗಿ. ಇಷ್ಟು ಇದು ಸಿಂಗಲ್ ಬೆಡ್ರೂಮ್ ಇದೆ ಸೆಕೆಂಡ್ ಫ್ಲೋರಲ್ಲಿ. ಇದು ಮತ್ತು ಡಬಲ್ ಬೆಡ್ರೂಮ್ ಇದು. ಡೋರೆಲ್ಲ ಸೇಮ್ ನಾರ್ತ್ ಫೇಸಿಂಗ್ ಇರುತ್ತೆ. ಡೋರ್ ಫೇಸಿಂಗ್ ಎಲ್ಲನೂ ಡೋರ್ಸ್ ಎಲ್ಲನೂ ಟೀ ಕುಡ್ಡೆ ಇರುತ್ತೆ. ಲಿವಿಂಗ್ ರೂಮ್ ಇದು. ಹಾಲ್ ಕೂಡ ನೋಡ್ಬೋದು ಬಿಗ್ ಸೈಜಲ್ಲಿದೆ ಹಾಲ್ ಕೂಡ. ಹಾಲು ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು 14 ಫೀಟ್ ಬರುತ್ತೆ. ವಿಡ್ತ್ ಬಂದ್ಬಿಟ್ಟು 12 ಫೀಟ್ ಬರುತ್ತೆ. ಇದು ಪೂಜಾ ರೂಮ್ ಇದೆ. ಇದಕ್ಕೆಲ್ಲ ಲೇಸರ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಪಕ್ಕದಲ್ಲೇ TV ಯೂನಿಟ್ ಕೂಡ ಮಾಡಿಸಿದ್ದಾರೆ ನೀಟಾಗಿ. ಫ್ರಂಟಿಗೆಲ್ಲ ವಿಂಡೋ ಎಲ್ಲ ವುಡನ್ ವಿಂಡೋ ಇದು. ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿರುತ್ತೆ. ಫ್ರಂಟ್ ಎಲಿವೇಷನ್ಗೆಲ್ಲ ವುಡನ್ ವಿಂಡೋ ಮಾಡಿಸಿದ್ದಾರೆ. ಸೊ ಹಾಲಲ್ಲಿ POP ಇರುತ್ತೆ. POP ಎಲ್ಲ ಮಾಡಿಸಿದ್ದಾರೆ ಆಲ್ರೆಡಿ. ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಮಿಡ್ ಯೂನಿಟ್ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ಚಿಕ್ಕ ಬಾಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲನು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಒಂದು ವುಡನ್ ವಿಂಡೋ ಇರುತ್ತೆ. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ 2 ರೂಮ್ಸ್ ಬರುತ್ತೆ. ಒಂದು ಕಾಮನ್ ರೆಸ್ಟ್ ರೂಮ್ ಒಂದೇ ಬರುತ್ತೆ, ಅಟ್ಯಾಚ್ ಏನೂ ಬರೋದಿಲ್ಲ. ಇದು ಕಾಮನ್ ರೆಸ್ಟ್ ರೂಮ್ ಇದೆ. 2 ರೂಮ್ಗೂ ಕಾಮನ್ ರೆಸ್ಟ್ ರೂಮೇ ಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ನೋಡ್ಬೋದು ಸೇಮ್ ಇರುತ್ತೆ ಎಲ್ಲನೂ. ರೆಸ್ಟ್ ರೂಮ್ ಸೈಜೂ ಡೀಸೆಂಟ್ ಆಗಿದೆ. ಸೊ ರೂಮ್ ನಂಬರ್ 1 ಇದು. 2 ರೂಮ್ಗೂ ಒಂದೇ ರೆಸ್ಟ್ ರೂಮ್ ಇರುತ್ತೆ. ಅಟ್ಯಾಚ್ ಏನು ಮಾಡಿಸಿಲ್ಲ. ಸೊ ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗಂತ ಹೇಳ್ಬಿಟ್ಟು ಏನು ಮಾಡಿಸಿಲ್ಲ ಇದು. ಸೊ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸೊ ನೋಡ್ಬೋದು ಇದು ಬಂದ್ಬಿಟ್ಟು 8 ಫೀಟ್ ಬರುತ್ತೆ. ಒಂದು ಲೆಂತ್ ಬಂದ್ಬಿಟ್ಟು ಸೇಮ್ 8 ಫೀಟ್ ಬರುತ್ತೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲೇ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಯೂನಿಟು. ಬ್ಯಾಕ್ ಸೈಡಲ್ಲೂ ಸ್ಟೋರೇಜ್ ಎಲ್ಲ ಇರುತ್ತೆ. ಮೇಕಪ್ ಐಟಮ್ಸ್ ಎಲ್ಲ ಅದರೊಳಗಡೆ ಇಟ್ಕೋಬೋದು. ಎಲ್ಲ ಯೂನಿಟ್ಗೂ ಅದೇ ಥರನೇ ಮಾಡಿಸಿದ್ದಾರೆ. ರೂಮ್ ನಂಬರ್ 2 ಇದು ಕಾಮನ್ ರೂಮ್ ಇರುತ್ತೆ. ಸೊ ನೋಡ್ಬೋದು ಇದು ಲೆಂತ್ ನೋಡ್ಬೋದು. ಇದು ಆಲ್ಮೋಸ್ಟ್ 10.5 ಫೀಟ್ ಇಲ್ಲ 11 ಫೀಟ್ ಬರುತ್ತೆ. ಇದು ವಿಡ್ತ್ ಬಂದ್ಬಿಟ್ಟು 8 ಫೀಟ್ ಬರುತ್ತೆ. ಸೊ ಕಿಂಗ್ ಸೈಜ್ ಕಟ್ ಆರಾಮಾಗಿ ಫಿಟ್ ಆಗುತ್ತೆ. ಇದರಲ್ಲಿ ಇನ್ನೂ ಸ್ಪೇಸ್ 3 ಫೀಟ್ ಆ ಥರ ಸ್ಪೇಸ್ ಕೂಡ ಸಿಗುತ್ತೆ ರೂಮ್ಗೆ. ಸೊ ನೋಡ್ಬೋದು ಇನ್ಸೈಡೇ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಲೈಟ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಇಷ್ಟು ಇದು ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸ್ ಇರುತ್ತೆ. 1 BHK 2 BHK. ಥರ್ಡ್ ಫ್ಲೋರ್ಗೂ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಏನೂ ಚೇಂಜಸ್ ಇರೋದಿಲ್ಲ. ಸೊ ಈಗ ನಾವು ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಸೇಮ್ ಏನು ಕೆಳಗಡೆ ನೋಡೋದಿಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಇರುತ್ತೆ. ಸೊ ಇಲ್ಲಿ ಸಿಂಗಲ್ ಬೆಡ್ರೂಮ್ಗೆ ಸೊ ಈಸಿಯಾಗಿ ಒಂದು 13,000 to 14,000 ಹೋಗ್ತಾ ಇದೆ. ಡಬಲ್ ಬೆಡ್ರೂಮ್ಗೆ 16,000 to 17,000ವರೆಗೂ ಸೊ ಈಸಿಯಾಗಿ ಹೋಗ್ತಾ ಇದೆ. ಫುಲ್ ಬಿಲ್ಡಿಂಗ್ ರೆಂಟಲ್ ಕೊಟ್ಟರೆ 1 lakh ಆರಾಮಾಗಿ ರೆಂಟ್ ಬರುತ್ತೆ. ಸೊ ಇದು ಥರ್ಡ್ ಫ್ಲೋರ್. ಸೊ 4th ಫ್ಲೋರ್ ಇದು ಸಿಂಗಲ್ ಬೆಡ್ರೂಮ್ ಇದು. ಸೇಮ್ ಇನ್ ಗ್ರೌಂಡಲ್ಲಿ ನೋಡೋದಲ್ಲ ಸೇಮ್ ಅದೇ ಥರನೇ ಇರುತ್ತೆ. ಸಿಂಗಲ್ ಬೆಡ್ರೂಮ್ ಇದು. TV ಯೂನಿಟ್, ಮಾಡ್ಲರ್ ಕಿಚನ್ ಎಲ್ಲ ಮಾಡಿಸಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಮನೆಗೂ ಸೇಮ್ ಒಂದೇ ಥರನೇ ವರ್ಕ್ ಮಾಡಿಸಿದ್ದಾರೆ. ಎಲ್ಲನೂ ಅಷ್ಟೇ ನೀಟಾಗಿ ಒಳ್ಳೆ ಮೆಟೀರಿಯಲ್ ಹಾಕ್ಸಿ ಒಳ್ಳೆ ವರ್ಕ್ ಮಾಡಿಸಿದ್ದಾರೆ. ಸೊ ಇದು ಓಪನ್ ಟೆರೆಸ್ ರಿಮೈನಿಂಗ್ ಎಲ್ಲನೂ. ಸೊ ಕ್ಲಾಸ್ ಎಲ್ಲ ಡ್ರೈವ್ ಮಾಡ್ಕೊಳ್ಳೋಕ್ಕೆ ದೊಡ್ಡದಾಗಿ ಇದೆಲ್ಲ ಹಾಕ್ಸಿದ್ದಾರೆ. ಮೇಲ್ಗಡೆ 2 ಟ್ಯಾಂಕ್ ಕೊಟ್ಟಿದ್ದಾರೆ. 1500 ಲೀಟರ್ದು 2 ಟ್ಯಾಂಕ್, ಒಂದು ಸೋಲಾರ್ ಟ್ಯಾಂಕು, ಒಂದು ಕಾಮನ್ ಟ್ಯಾಂಕು. 1500 ಲೀಟರ್ 2 ಟ್ಯಾಂಕ್ ಕೊಟ್ಟಿದ್ದಾರೆ. ಸಂಪ್ ಅಂದ್ಬಿಟ್ಟು ಆಲ್ಮೋಸ್ಟ್ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಕೂಡ.
ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಸರೌಂಡಿಂಗ್ ಎಲ್ಲ ನೋಡ್ಬೋದು ಯಾವ ಥರ ಡೆವಲಪ್ಮೆಂಟ್ ಇದೆ ಅಂತ. ಸೊ ಅದು ರೇವಾ ಕಾಲೇಜ್ ಇದು, ಅಲ್ಲೇನು ಕಾಣಿಸ್ತಿದೆ ಫುಲ್ ರೇವಾ ಕಾಲೇಜ್ ಇದೆ, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಈ ಮನೆಯಿಂದ ರೇವಾ ಯೂನಿವರ್ಸಿಟಿ. ಅದು ತುಂಬ ಪಿ ಜಿಸ್ ಇದೆ ಸರೌಂಡಿಂಗ್ ಎಲ್ಲನೂ, ತುಂಬ ಪಿ ಜಿಸ್ ಇದೆ. ಸೊ ಅದು ಪಿ ಜಿ ಬೇಕಾದರೆ ರನ್ ಮಾಡ್ಬೋದು, ಇಲ್ಲ ರೆಂಟಲ್ಗಾದರೂ ಕೊಟ್ಕೋಬೋದು, ಅದೆಲ್ಲ ಪಿ ಜಿಸೇ ಇರುವಂಥದ್ದು. ಸೊ ಇಲ್ಲೂ ಕೂಡ ನೋಡಿಸ್ತೀನಿ. ಇವಾಗ ತೋರಿಸೋದು ಬಂದ್ಬಿಟ್ಟು ಬಾಗ್ಲೂರು ಮೈನ್ ರೋಡ್ ಬರುತ್ತೆ. ಅಲ್ಲೇನು ಒಂದು ಬ್ಲ್ಯಾಕ್ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ, ಅದು ಸತ್ವ ಹಾರಿಸನ್ ಅಂತ ಹೇಳ್ಬಿಟ್ಟು ಅಮೆಝಾನ್ ಕಂಪ್ನಿ ಬರ್ತಿದೆ ಅಲ್ಲಿಗೆ. ನೀವು ನೆಟ್ಟಲ್ಲೆಲ್ಲ ಸರ್ಚ್ ಮಾಡ್ಬೋದು, ಆಲ್ರೆಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಪಕ್ಕದಲ್ಲೇ ನೆಕ್ಸ್ಟ್ ಬಿಲ್ಡಿಂಗ್ಸ್ ಕಾಣಿಸ್ತಿದೆ ಗ್ಲಾಸ್ ಮೇಲೆ, ಅದೆಲ್ಲ ಇನ್ಫೋಸಿಸ್ ಇದು. ನಾರ್ತ್ ಗೇಟ್ ಇದು ಇನ್ಫೋಸಿಸು, ಕೋಲಿನ್ಸ್, ಏರೋಸ್ಪೇಸ್ ಅಂತ ಹೇಳ್ಬಿಟ್ಟು. ಅದ್ರ ಪಕ್ಕದಲ್ಲೇ ಫಿಲಿಪ್ಸ್ ಕೂಡ ಬರುತ್ತೆ. ಫಿಲಿಪ್ಸ್ ಕೂಡ ಆಲ್ರೆಡಿ ರನ್ನಿಂಗ್ ಇದೆ. ಮತ್ತು ಇದು ಅಮೆಝಾನ್ ಪಕ್ಕದಲ್ಲೇ ಭಾರತಿ ಆಕ್ಸ್ ಅಂತ SEZ ಒಂದು ಕಂಪ್ನಿ ಇದೆ, ಸೊ ಅದು ಕೂಡ ಇರುತ್ತೆ. ಮತ್ತು ಇಲ್ಲಿಗೆ ಏರ್ಪೋರ್ಟ್ ಎಂಪ್ಲಾಯ್ಸ್ ತುಂಬ ಬರ್ತಾರೆ ರೆಂಟಲ್ಗೆ ಅಂತ ಹೇಳ್ಬಿಟ್ಟು. KW ಇಂಡಸ್ಟ್ರಿ ಎಲ್ಲ ತುಂಬ ನಿಯರ್ ಆಗುತ್ತೆ ಇಲ್ಲಿಗೆ, ಆಲ್ಮೋಸ್ಟ್ ಒಂದು 8 ಕಿಲೋಮೀಟರ್ಸ್ ಇದು. ಅವರು ತುಂಬ ಈ ಕಡೆಯಿಂದ ರೆಂಟಲ್ಗೆ ಬರ್ತಾರೆ. ಭಾರತಿ ಸಿಟಿನೂ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ಗೆ 9 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು RMZ ಮಾಲ್, ಗ್ಯಾಲರಿಯಾ ಮಾಲ್ ಇದೆಯಲ್ಲ, ಅಲ್ಲಿಗೆ ಜಸ್ಟ್ ಒಂದು 3.5 ಕಿಲೋಮೀಟರ್ಸ್ ಆಗುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ ಹೇಳಿದ್ನಲ್ಲ, ಒಂದು 9 ಕಿಲೋಮೀಟರ್ಸ್ ಆಗುತ್ತೆ. ಮೆಜೆಸ್ಟಿಕ್ಗೆ 16 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಇದಿದೆ. ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸ್ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. 75% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 2,50,00,000 ಹೇಳ್ತಾರೆ, 2.5 ಕೋಟಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ರೇವಾ ಯೂನಿವರ್ಸಿಟಿ ಆಪೋಸಿಟ್ ಬರುತ್ತೆ. ಇದು ಫುಲ್ ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ ನಿಮಗೆ, ಸೊ ಅವನ್ನೂ ಕೂಡ ಎಲ್ಲ ತೋರಿಸ್ತೀವಿ ಪ್ರಾಪರ್ಟೀಸ್ ಎಲ್ಲನೂ. ಸೊ ಬಜೆಟ್ ವೈಸಲ್ಲಿ ಕೂಡ ಇದೆ, ಸೊ ಅದನ್ನು ವಿಸಿಟ್ ಮಾಡಿಸ್ತೀವಿ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.